ನಾನೊಬ್ಬ ಹಿಂದೂ, ಗರ್ವದಿಂದ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಹಿಂದೂ ಇದ್ದೀನಿ ಅಂತ ಹೇಳಿ. ನಾನೊಬ್ಬನೇ ಅಲ್ಲ, ಈ ದೇಶದಲ್ಲಿ ಕೋಟ್ಯಾಂತರ ಜನ ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ಅತ್ಯಂತ ಹೆಮ್ಮೆ ಇದೆ. ಪುರಾತನದಿಂದಲೂ ಪ್ರಾಚೀನದಿಂದಲೂ ಸಾವಿರಾರು ವರ್ಷದಿಂದಲೂ ಕೂಡ ಹಿಂದೂಸ್ಥಾನದಲ್ಲಿ ಹುಟ್ಟಿ ಬರೋಕ್ಕೆ ಇದೊಂದು ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ. ಸೊ ನಾನು ಹಿಂಸಕ ಅಲ್ಲ, ನಾನು ಸುಳ್ಳು ಹೇಳೋಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಸಂಸತ್ ಭವನ ದೆಹಲಿಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಹಿಂದೂಗಳು ಯಾರು ಹಿಂದೂ ಅಂತ ಹೇಳ್ಕೊಳ್ತಾರೋ ಅವರೆಲ್ಲರೂ ಹಿಂಸಕರು, ಅವರೆಲ್ಲರೂ ಸುಳ್ಳು ಹೇಳ್ತಾರೆ ಅಂತ ಹೇಳಿದರು. ಈ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಾನು ಈ ರೀತಿಯ ಹೇಳಿಕೆಯ ಮೂಲಕ 100 ಕೋಟಿ ಹಿಂದೂಗಳಿಗೆ ಅವಮಾನ ಮಾಡಿದಿರಿ. ಸೊ ಹಿಂದೂ ಧರ್ಮ ಎಂದೂ ಯಾವತ್ತಿಗೂ ಹಿಂಸೆಯನ್ನ ಬೋಧಿಸುವುದಿಲ್ಲ, ಮುಂದೇನೂ ಇಲ್ಲ. ಹಿಂದೂ ಅಂತಂದ್ರೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದಂಥ ಏಕೈಕ ಧರ್ಮ ಅದು ಹಿಂದೂ ಧರ್ಮ. ಅದು ಹಿಂದೂಗಳು ಸಹಿಷ್ಣುತೆ ಇದ್ದಾರೆ, ಹಿಂದೂಗಳು ಸಮಾನತೆಯನ್ನು ಬೋಧಿಸ್ತಾರೆ, ಹಿಂದೂಗಳು ಅತ್ಯಂತ ಶ್ರೇಷ್ಠವಾದಂಥ ವಿಚಾರಧಾರೆಯನ್ನ ಜಗತ್ತಿಗೆ ಪ್ರಸಾರ ಮಾಡ್ತಾರೆ. ಸೊ ಎಂದೂ ಹಿಂಸಕರಲ್ಲ, ಎಂದೂ ಸುಳ್ಳು ಹೇಳುವವರಲ್ಲ ಅನ್ನೋದನ್ನ ಮಾನ್ಯ ರಾಹುಲ್ ಗಾಂಧಿ ಅವರೇ ಅರ್ಥ ಮಾಡ್ಕೊಳ್ಬೇಕು. ರಾಜಕಾರಣ ಸಾವಿರ ಮಾತಾಡಿ, ಆದರೆ ಹಿಂದೂ ಧರ್ಮದ ಬಗ್ಗೆ, ನಮ್ಮ ದೇವತೆಗಳ ಬಗ್ಗೆ ಈ ರೀತಿಯ ಅಪಮಾನ ಮಾಡುವಂಥದ್ದು ಈ ದೇಶದ ಹಿಂದೂ ಸಹನೆ ಮಾಡುವುದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಈ ದೇಶದ ಮೇಲೆ ದಾಳಿಕೋರರು ಯಾರು ಅಂತನ್ನೋದು ನೆನಪು ಮಾಡ್ಕೊಳ್ಳಿ. ಮೊಘಲರು, ಮುಸ್ಲಿಮರು, ಕ್ರಿಶ್ಚಿಯನ್ರು, ಪೋರ್ಚುಗೀಸರು ಈ ದೇಶದ ಮೇಲೆ ದಾಳಿ ಮಾಡಿದ್ರು. ಹಿಂಸೆಯನ್ನು ಬೋಧಿಸದಂಥವ್ರು ಯಾರು ಅಂತನ್ನೋದು ಯೋಚನೆ ಮಾಡಬೇಕು. ಸೊ ಅಂಥ ಶ್ರೇಷ್ಠವಾದಂಥ ಹಿಂದೂ ಧರ್ಮ, ಹಿಂದುತ್ವದ ಬಗ್ಗೆ ನೀವು ಇನ್ನೂ ಅಧ್ಯಯನ ಮಾಡಬೇಕು. ಇನ್ನೂ ನೀವು ಸಾಕಷ್ಟು ರೀತಿಯ ಅದರ ಬಗ್ಗೆ ಅನುಭವ ಪಡೆಯಬೇಕಾಗಿದೆ. ಸೊ ಈ ರೀತಿಯ ಹೇಳಿಕೆಯನ್ನ 100 ಕೋಟಿ ಹಿಂದೂಗಳಿಗೆ ಅವಮಾನ ಮಾಡಿದ್ರಿಂದ ಈ ಹೇಳಿಕೆ ವಾಪಸ್ ತಗೊಳ್ಬೇಕು, ಹಿಂದೂಗಳ ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದ್ರೆ ಶ್ರೀರಾಮ ಸೇನೆ ಸಂಘಟನೆ, ಎಲ್ಲ ಹಿಂದೂ ಸಂಘಟನೆಗಳು, ಎಲ್ಲ ಹಿಂದೂಗಳು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.